1959 ರಷ್ಯಾ. ಯೋಚನೆ ಮಾಡಿ, 9 ಜನ, ಎಲ್ಲರೂ ಎಕ್ಸ್ಪರ್ಟ್ ಪರ್ವತಾರೋಹಿಗಳು, ಒಂದೇ ರಾತ್ರಿ ಅತ್ಯಂತ ವಿಚಿತ್ರವಾಗಿ, ಭಯಾನಕವಾಗಿ ಸತ್ತೋಗ್ತಾರೆ. ಇವತ್ತಿಗೂ ಅಂದ್ರೆ ದಶಕಗಳೇ ಕಳೆದರೂ ಅವರ ಸಾವಿನ ಹಿಂದಿನ ಕಾರಣ ಏನು ಅನ್ನೋದು ಒಂದು ದೊಡ್ಡ ಮಿಸ್ಟ್ರಿ, ಬಗೆಹರಿಯದ ನಿಗೂಢ ರಹಸ್ಯ. ಇಡೀ ಘಟನೆಯಲ್ಲಿ ನಮ್ಮನ್ನ ಕಾಡೋ ಮುಖ್ಯ ಪ್ರಶ್ನೆ ಅಂದ್ರೆ ಇದೆ: ಯಾಕಾಗಿ ಆ 9 ಜನ ಅನುಭವಿ ಚಾರಣಿಗರು ತಮ್ಮ ಟೆಂಟನ್ನ ಬಿಟ್ಟು ಓಡಿ ಹೋದ್ರು? ಅದು ಪ್ರಾಣ ಉಳಿಸೋ ಟೆಂಟನ್ನ ಒಳಗಿನಿಂದ ಹರಿದುಕೊಂಡು ಕೊರೆಯೋ ಚಳಿಯಲ್ಲಿ ಬರಿಗಾಲಲ್ಲಿ ಸಾಯೋದು ಗ್ಯಾರಂಟಿ ಅಂತ ಗೊತ್ತಿದ್ರು ಯಾಕೆ ಹಾಗೆ ಮಾಡಿದ್ರು? ಅಷ್ಟಕ್ಕೂ ಅವರನ್ನ ಅಷ್ಟು ಭಯಪಡಿಸಿದ ಶಕ್ತಿ ಅದು ಯಾವುದಾಗಿತ್ತು? ಸರಿ, ಈ ಕಥೆ ಶುರುವಾಗೋದು ದಿ ವೈಲ್ಡರ್ನೆಸ್ ಕ್ಲಬ್ ಅನ್ನೋ ಒಂದು ವಿದ್ಯಾರ್ಥಿಗಳ ಗುಂಪಿನಿಂದ. ಇವರೆಲ್ಲರೂ ತಮ್ಮ ಚಾರಣದ ಕೌಶಲ್ಯವನ್ನ ಸಾಬೀತುಪಡಿಸಬೇಕು ಅಂತ ಒಂದು ದೊಡ್ಡ ಮಹತ್ವಾಕಾಂಕ್ಷೆಯ ಪಯಣಕ್ಕೆ ಹೊರಟಿರ್ತಾರೆ. ನೋಡಿ, ಇದೇನು ಸುಮ್ಮನೆ ವೀಕೆಂಡ್ ಟ್ರಿಪ್ ಥರ ಇರಲಿಲ್ಲ. ಇದಕ್ಕೊಂದು ದೊಡ್ಡ ಉದ್ದೇಶ ಇತ್ತು. ಆ ಕಾಲದಲ್ಲಿ ಅಂದರೆ ಸೋವಿಯತ್ ರಷ್ಯಾ ಇದ್ದಾಗ ಮಿಲಿಟರಿಗೆ ಸೇರಬೇಕು ಅಂದರೆ ಈ ಥರದ ಕಠಿಣ ಸರ್ವೈವಲ್ ಪ್ರೋಗ್ರಾಮ್ಗಳನ್ನ ಪಾಸ್ ಮಾಡಲೇಬೇಕಿತ್ತು. ಇದರಲ್ಲಿ 3 ಸ್ಟೇಜ್ಗಳಿದ್ವು. ಈ ವಿದ್ಯಾರ್ಥಿಗಳ ಗುಂಪು ಆಲ್ರೆಡಿ 3ನೇ ಹಂತವನ್ನು ಮುಗಿಸಿ ಈಗ 2ನೇ ಹಂತದಲ್ಲಿತ್ತು. ಅಂದರೆ ಇದರ ಅರ್ಥ ಏನು ಗೊತ್ತಾ? ಇವಳು ಸಾಮಾನ್ಯ ಚಾರಣಿಗರಲ್ಲ, ಅತ್ಯಂತ ಅನುಭವಿಗಳು. ಯಾವುದೇ ಕಠಿಣ ಪರಿಸ್ಥಿತಿಯನ್ನು ಹೇಗೆ ಎದುರಿಸಬೇಕು ಅನ್ನೋ ಜ್ಞಾನ ಇವರಿಗಿತ್ತು. ತಮ್ಮ ರ್ಯಾಂಕಿಂಗ್ನ ನೆಕ್ಸ್ಟ್ ಲೆವೆಲ್ಗೆ ಅಂದರೆ ಮೊದಲ ಹಂತಕ್ಕೆ ಹೋಗೋಕ್ಕೆ ಅವರು ಒಂದು ಚಾಲೆಂಜಿಂಗ್ ಜಾಗವನ್ನೇ ಆರಿಸ್ಕೊಂಡ್ರು. ಅದುವರೆಗೂ ಯಾರೂ ಹೋಗದ, ಅನ್ವೇಷಿಸದ ಒಂದು ಸ್ಥಳ. ಆ ಜಾಗದ ಹೆಸರು ಕೇಳಿದ್ರೇ ಎದೆ ದಸಕ್ಕನ್ನುತ್ತೆ. ಡೆಡ್ ಮೌಂಟೇನ್ ಅಂದರೆ ಮೃತ್ಯು ಪರ್ವತ. ಆ ಜಾಗದ ಸುತ್ತಮುತ್ತ ಮನುಷ್ಯರ ಸುಳಿವೇ ಇರಲಿಲ್ಲ, ಪ್ರಾಣಿಗಳು ಇರಲಿಲ್ಲ. ಅದೊಂದು ಸಂಪೂರ್ಣ ನಿರ್ಜನ ಪ್ರದೇಶ. ಇಷ್ಟೇ ಅಲ್ಲ, ಅವರು ಈ ಪಯಣಕ್ಕೆ ಹೊರಟಿದ್ದು ಬೇಸಿಗೆ ಕಾಲದಲ್ಲೇನೂ ಅಲ್ಲ, ಬದಲಿಗೆ ಅತ್ಯಂತ ಕಠಿಣವಾದ ಚಳಿಗಾಲದಲ್ಲಿ. ಅಲ್ಲಿ ಟೆಂಪರೇಚರ್ ಎಷ್ಟಿತ್ತು ಗೊತ್ತಾ? -30°C, ಅಂದರೆ ಮೈ ಕೊರೆಯೋ ಚಳಿ. ಆದರೆ ಇಂತಹ ಭಯಾನಕ ವಾತಾವರಣವನ್ನು ಎದುರಿಸೋಕೆ ಅವರು ಪಕ್ಕಾ ತಯಾರಾಗಿಯೇ ಹೋಗಿದ್ರು. ಆದರೆ ಅನ್ಕೊಂಡಿದ್ದೆಲ್ಲ ನಡೀಲಿಲ್ಲ. ಅವರು ವಾಪಸ್ ಬರಕೊಟ್ಟಿದ್ದ ಟೈಮ್ಗೆ ಬರಲೇ ಇಲ್ಲ. ದಿನಗಳು ಕಳೀತಾ ಹೋದವು. ಆಗ್ಲೇ ನೋಡಿ ಈ ನಿಗೂಢ ರಹಸ್ಯದ ಕತೆ ಶುರುವಾಗಿದ್ದು. ಅವ್ರನ್ನ ಹುಡ್ಕೋಕೆ ಒಂದು ಸರ್ಚ್ ಪಾರ್ಟಿಯನ್ನ ಕಳಿಸ್ಲಾಯಿತು. ಸೊ ಟೈಮ್ಲೈನ್ ನೋಡೋದಾದ್ರೆ ಜನವರಿ 27ಕ್ಕೆ ಟ್ರೆಕ್ಕಿಂಗ್ ಶುರು ಮಾಡ್ತಾರೆ. ಫೆಬ್ರವರಿ 12ರ ಒಳಗೆ ವಾಪಸ್ ಬರಬೇಕು ಅಂತ ಪ್ಲಾನ್ ಇರುತ್ತೆ. ಆದರೆ ಅವರು ಬರಲೇ ಇಲ್ಲ. ದಿನಗಳು ಕಳೆದು ಎಲ್ರಿಗೂ ಟೆನ್ಷನ್ ಶುರುವಾಯಿತು. ಕೊನೆಗೆ ಫೆಬ್ರವರಿ 20ನೇ ತಾರೀಕು ಅವರಿಗಾಗಿ ಹುಡುಕಾಟ ಶುರುವಾಗುತ್ತೆ. ಫೆಬ್ರವರಿ 26 ಹುಡುಕಾಟದ ತಂಡಕ್ಕೆ ಕೊನೆಗೂ ಅವರ ಟೆಂಟ್ ಕಾಣಿಸುತ್ತೆ. ಆದರೆ ಅಲ್ಲಿ ನೋಡಿದ ಮೊದಲ ದೃಶ್ಯವೇ ಎಲ್ಲರನ್ನೂ ಶಾಕ್ ಮಾಡಿತ್ತು. ಯಾಕಂದ್ರೆ ಟೆಂಟ್ ಮೇಲೆ ಯಾರೋ ಹೊರಗಿನಿಂದ ಅಟ್ಯಾಕ್ ಮಾಡಿರಲಿಲ್ಲ. ಬದಲಿಗೆ ಟೆಂಟಿನ ಒಳಗಡೆಯಿಂದಲೇ ಅದನ್ನ ಹರಿದು ಅಲ್ಲಿದ್ದವರೇ ಹೊರಗೆ ಓಡಿ ಹೋಗಿದ್ರು. ಯೋಚನೆ ಮಾಡಿ, ಒಳಗಿನಿಂದ ಯಾಕೆ ಹರಿಬೇಕು? ಅದಕ್ಕಿಂತ ವಿಚಿತ್ರ ಸಂಗತಿ ಇನ್ನೊಂದಿತ್ತು. ಹೊರಗಡೆ ಟೆಂಪರೇಚರ್ -30°. ಅಂಥದ್ರಲ್ಲಿ ಅವರು ತಮ್ಮ ಜಾಕೆಟ್ಗಳು, ಸ್ವೆಟರ್ಗಳು, ಅಷ್ಟೇ ಅಲ್ಲ ಬೂಟ್ಗಳನ್ನು ಕೂಡ ಟೆಂಟ್ನಲ್ಲೇ ಬಿಟ್ಟು ಹೋಗಿದ್ರು. ಅಂದರೆ ಪ್ರಾಣ ಹೋಗೋ ಚಳಿಯಲ್ಲಿ ಅದರಿಂದ ರಕ್ಷಿಸ್ಕೊಳ್ಳೋ ಬಟ್ಟೆಗಳನ್ನೇ ಬಿಟ್ಟು ಯಾಕೆ ಓಡ್ ಹೋಗ್ಬೇಕು? ಇದು ಅರ್ಥನೇ ಆಗದ ವಿಷಯ. ಹಿಮದ ಮೇಲೆ ಬಿದ್ದಿದ್ದ ಅವರ ಹೆಜ್ಜೆ ಗುರುತುಗಳು ಅದು ಇನ್ನೊಂದು ಕಥೆಯನ್ನೇ ಹೇಳ್ತಾ ಇತ್ತು. ಅವರೆಲ್ಲರೂ ಒಟ್ಟಿಗೆ ಒಂದೇ ದಿಕ್ಕಿಗೆ ಓಡಿದ್ದಾರೆ. ಕೆಲವರಂತೂ ಬರಿಗಾಲಲ್ಲೇ ಓಡಿದ್ದಾರೆ. ಇದನ್ನ ನೋಡಿದರೆ ಯಾವುದೋ ಒಂದು ಭಯಾನಕ ವಿಷಯದಿಂದ ಪ್ರಾಣ ಉಳಿಸ್ಕೊಳ್ಳಕ್ಕೆ ಹತಾಶೆಯಿಂದ ಓಡಿದ ಹಾಗೆ ಕಾಣ್ತಾ ಇತ್ತು. ಆ ಹೆಜ್ಜೆ ಗುರುತುಗಳನ್ನ ಫಾಲೋ ಮಾಡ್ಕೊಂಡು ಹೋದಾಗ ಹುಡುಕಾಟದ ತಂಡಕ್ಕೆ ಒಂದಾದ್ಮೇಲೆ ಒಂದರಂತೆ ಭಯಾನಕ ದೃಶ್ಯಗಳು ಕಾಣೋಕ್ ಶುರುವಾದವು. ಮೊದಲು ಒಂದು ಮರದ ಕೆಳಗೆ 2 ಶವ ಸಿಗತ್ತೆ. ಆಮೇಲೆ ಟೆಂಟ್ನಿಂದ ಆ ಮರಕ್ಕೆ ಹೋಗೋ ದಾರಿಯಲ್ಲಿ ಇನ್ನೂ 3 ಶವಗಳು. ಅಷ್ಟೇ ಅಲ್ಲ, ತಿಂಗಳುಗಳ ನಂತರ ಉಳಿದ 4 ಶವಗಳು ಹತ್ತಿರದಲ್ಲೇ ಇದ್ದ ಒಂದು ಕಂದಕದಲ್ಲಿ ಸಿಕ್ಕವು. ಈಗ ಈ ಭಯಾನಕ ದೃಶ್ಯಕ್ಕೆ ಕಾರಣ ಏನು ಅಂತ ಪತ್ತೆ ಹಚ್ಚೋಕೆ ತನಿಖೆ ಶುರುವಾಯಿತು. ಆದರೆ ಉತ್ತರ ಸಿಕ್ಕಿದ್ದಕ್ಕಿಂತ ಹುಟ್ಕೊಂಡ ಪ್ರಶ್ನೆಗಳೇ ಜಾಸ್ತಿ. ತನಿಖಾಧಿಕಾರಿಗಳನ್ನ ತಲೆಕೆಡಿಸಿದ ಅತಿ ದೊಡ್ಡ ಪಜಲ್ ಅಂದ್ರೆ ಇದೆ. ಅವರ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಪ್ರಕಾರ ಕೆಲವು ದೇಹಗಳಲ್ಲಿ ಮೂಳೆಗಳು ಎಷ್ಟು ಪುಡಿಯಾಗಿದ್ವು ಅಂದರೆ ಒಂದು ದೊಡ್ಡ ಕಾರ್ ಆಕ್ಸಿಡೆಂಟ್ನಲ್ಲಿ ಕೂಡ ಹಾಗಾಗಲ್ಲ. ಆದರೆ ಶಾಕಿಂಗ್ ವಿಷಯ ಏನಂದ್ರೆ ಅವರ ದೇಹದ ಮೇಲೆ ಒಂದೇ ಒಂದು ಗೀರು ಸಣ್ಣ ಗಾಯನೂ ಇರಲಿಲ್ಲ. ಅವರ ದೇಹದ ಮೇಲಾಗಿದ್ದ ಗಾಯಗಳು ಅಕ್ಷರಶಃ ಅಮಾನವೀಯವಾಗಿದ್ದವು. ಕೆಲವರ ಪಕ್ಕೆಲುಬುಗಳು ಸಂಪೂರ್ಣವಾಗಿ ಪುಡಿಯಾಗಿದ್ವು. ಇನ್ನು ಕೆಲವರ ತಲೆಬುರುಡೆಗಳು ಜಜ್ಜಿ ಹೋಗಿದ್ವು. ಅಷ್ಟೇ ಅಲ್ಲ, ಒಬ್ಬ ಮಹಿಳೆಯ ನಾಲಿಗೆಯನ್ನೇ ಕಿತ್ತೆಸೆಲಾಗಿತ್ತು. ಇನ್ನೊಬ್ಬರ ಕಣ್ಣುಗಳೇ ಇರಲಿಲ್ಲ. ಇಷ್ಟು ಕ್ರೂರವಾಗಿ ಇದನ್ನ ಮಾಡಿದ್ದು ಯಾರು?
ಆದರೆ ನೋಡಿ, ಇಷ್ಟೆಲ್ಲ ಭಯಾನಕ ಗಾಯಗಳಿದ್ರೂ ಕೂಡ ಅಫಿಷಿಯಲ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಏನು ಹೇಳುತ್ತೆ ಗೊತ್ತಾ? ಅವರ ಸಾವಿಗೆ ಕಾರಣ ಹೈಪೋಥರ್ಮಿಯಾ ಅಂತೆ, ಅಂದರೆ ಅತಿಯಾದ ಚಳಿ. ಸರಿ, ಚಳಿಯಿಂದ ಸತ್ತಿರ್ಬೋದು, ಆದರೆ ಅವರ ದೇಹದೊಳಗಿನ ಮೂಳೆಗಳು ಪುಡಿಯಾಗಿದ್ದ ಹೇಗೆ, ನಾಲಿಗೆ ಕಣ್ಣುಗಳು ಮಾಯವಾಗಿದ್ದ ಹೇಗೆ? ಇದಕ್ಕೆ ಉತ್ತರ ಎಲ್ಲೂ ಸಿಗಲಿಲ್ಲ. ಆಗ ತನಿಖೆಯ ಸಮಯದಲ್ಲೇ 2 ಮುಖ್ಯ ಥಿಯರಿಗಳು ಹುಡ್ಕೊಳ್ಳುತ್ತೆ. ಮೊದಲನೇದು, ಹತ್ತಿರದಲ್ಲಿದ್ದ ಸ್ಥಳೀಯ ಬುಡಕಟ್ಟು ಜನಾಂಗದವರು ದಾಳಿ ಮಾಡಿರ್ಬೋದು ಅಂತ. ಆದರೆ ಆ ಜನರು ತುಂಬಾ ಶಾಂತಿ ಪ್ರಿಯರು. ಅಷ್ಟೇ ಅಲ್ಲ, ಅವರೇ ಈ ಗುಂಪನ್ನ ಹುಡುಕೋಕೆ ಸಹಾಯ ಕೂಡ ಮಾಡಿದ್ರು. ಸೊ ಆ ಥಿಯರಿ ವರ್ಕೌಟ್ ಆಗಲಿಲ್ಲ. ಇನ್ನೊಂದು ಥಿಯರಿ, ಸೋವಿಯತ್ ಆರ್ಮಿ ಏನಾದರೂ ಸೀಕ್ರೆಟ್ ವೆಪನ್ ಟೆಸ್ಟ್ ಮಾಡಿತ್ತಾ ಅಂತ. ಆದರೆ ದೇಹಗಳ ಮೇಲೆ ಯಾವುದೇ ಸ್ಫೋಟದ ಕುರುಹುಗಳೇ ಇರಲಿಲ್ಲ. ಸೊ ಅದೂ ಅಲ್ಲ. ತನಿಖೆ ಒಂದು ರೀತಿ ಡೆಡ್ ಎಂಡ್ ತಲುಪಿದ ಹಾಗೆ ಆಗಿತ್ತು. ಆಗ್ಲೇ ನೋಡಿ, ಆ ಚಾರಣಿಗರೇ ಬಿಟ್ಟು ಹೋಗಿದ್ದ ಒಂದು ಕೊನೆಯ ಸುಳಿವು ಸಿಕ್ಕಿದ್ದು. ಹುಡುಕಾಟದ ತಂಡಕ್ಕೆ ಸಿಕ್ಕಿದ್ದ ವಸ್ತುಗಳಲ್ಲಿ ಒಂದು ಕ್ಯಾಮ್ರಾ ಕೂಡ ಇತ್ತು. ಅದರಲ್ಲಿ ಅವಳು ತೆಗೆದಿದ್ದ ಕೊನೆಯ ಕೆಲವು ಫೋಟೋಗಳು ಹಾಗೆಯೇ ಉಳಿದುಕೊಂಡಿದ್ವು. ಮತ್ತು ಆ ಫೋಟೋಗಳು ಈ ರಹಸ್ಯಕ್ಕೆ ಒಂದು ಸಂಪೂರ್ಣ ಹೊಸ ತಿರುವನ್ನು ಕೊಟ್ಟವು. ಆ ಕ್ಯಾಮೆರಾದಲ್ಲಿದ್ದ ಕೊನೆಯ ಫೋಟೋಗಳಲ್ಲಿ ಒಂದು ಫೋಟೋ ಎಲ್ಲರನ್ನೂ ಬೆಚ್ಚಿ ಬೀಳಿಸಿತು. ಯಾಕಂದ್ರೆ ಹಿಮದ ಮಧ್ಯೆ ದೂರದಲ್ಲಿ ಒಂದು ದೊಡ್ಡದಾದ ಕಪ್ಪಗಿನ ಮನುಷ್ಯನನ್ನೇ ಹೋಲುವ ಒಂದು ವಿಚಿತ್ರ ಆಕೃತಿ ಆ ಫೋಟೋದಲ್ಲಿ ಸೆರೆಯಾಗಿತ್ತು. ಈ ಫೋಟೋ ಒಂದು ಭಯಾನಕ ಸಾಧ್ಯತೆಯನ್ನ ನಮ್ಮ ಮುಂದೆ ಇಟ್ಟು. ನೋಡಿ, ರಷ್ಯಾದ ಸೈಬೀರಿಯನ್ ಪರ್ವತಗಳಲ್ಲಿ ಯೇತಿ ಅನ್ನೋ ಹಿಮಮಾನವನ ಬಗ್ಗೆ ಸಾಕಷ್ಟು ದಂತಕಥೆಗಳಿವೆ. ಹಾಗಿದ್ರೆ ಆ ರಾತ್ರಿ ಆ ವಿದ್ಯಾರ್ಥಿಗಳು ನೋಡಿದ್ದು ಮತ್ತು ಅವರ ಸಾವಿಗೆ ಕಾರಣವಾಗಿದ್ದು ಇದೇ ಯೇತಿಯೇ? ಈಗ 2 ವಿಷಯಗಳನ್ನ ಒಟ್ಟಿಗೆ ಇಟ್ಟು ನೋಡೋಣ. ಒಂದು ಕಡೆ ತಮ್ಮನ್ನ ತಾವು ರಕ್ಷಿಸ್ಕೊಳ್ಳೋಕೆ ಇದ್ದ ಟೆಂಟ್ ಬಿಟ್ಟು ಕೊರೆಯೋ ಚಳಿಯಲ್ಲಿ ಸಾಯೋದನ್ನೇ ಆಯ್ಕೆ ಮಾಡಿಕೊಡೋಷ್ಟು ಭಯಾನಕವಾದದ್ದು ಏನನ್ನ ಅವರು ನೋಡಿದ್ರು. ಇನ್ನೊಂದು ಕಡೆ ಅವರ ದೇಹದ ಮೇಲಿದ್ದ ಆ ಅಮಾನವೀಯ ಗಾಯಗಳು. ಇದನ್ನೊಬ್ಬ ಸಾಮಾನ್ಯ ಮನುಷ್ಯ ಮಾಡೋಕೆ ಸಾಧ್ಯನೇ ಇಲ್ಲ. ಇಂಥ ಗಾಯಗಳನ್ನು ಮಾಡೋಕೆ ಅಪಾರವಾದ ಶಕ್ತಿ ಇರುವ ಒಂದು ದೈತ್ಯಾಕಾರದ ಜೀವಿಯಿಂದ ಮಾತ್ರ ಸಾಧ್ಯ. ಹೀಗೆ ದಶಕಗಳು ಕಳೆದು ಹೋದ್ವು, ಹೊಸ ತನಿಖೆಗಳು ನಡೆದವು. ಆದರೆ ಡ್ಯಾಟ್ಲಾವ್ ಪಾಸ್ ಘಟನೆ ಇವತ್ತಿಗೂ ಒಂದು ನಿಗೂಢ ರಹಸ್ಯವಾಗಿಯೇ ಉಳಿದಿದೆ. ಕೊನೆಗೆ ಹೇಳೋದಾದ್ರೆ, ಆ ರಾತ್ರಿ ಆ 9 ಜನ ಏನನ್ನ ನೋಡಿದ್ರು, ಯಾವ ಭಯಾನಕ ಸತ್ಯವನ್ನ ಎದುರಿಸಿದ್ರು ಅನ್ನೋದು ಅವ್ರ ಜೊತೆಗೆ ಆ ಪರ್ವತದ ಹಿಮದಲ್ಲಿ ಸಮಾಧಿಯಾಗಿ ಹೋಯ್ತು. ಹಾಗಿದ್ರೆ ನಿಜಕ್ಕೂ ಆಗಿದ್ದೇನೋ? ಅದು ಪ್ರಕೃತಿಯ ವಿಕೋಪನ, ಸರ್ಕಾರದ ಯಾವುದಾದ್ರೂ ಸೀಕ್ರೆಟ್ ಆಪರೇಷನಾ, ಅಥವಾ ಯಾವುದೋ ಅಜ್ಞಾತ ಶಕ್ತಿಯ ಅಟ್ಟಹಾಸನ? ಆ ಮೃತ್ಯು ಪರ್ವತದ ಮೇಲೆ ಅಂದು ರಾತ್ರಿ ನಿಜವಾಗ್ಲೂ ಏನಾಯ್ತು? ಬಹುಶಃ ಈ ಪ್ರಶ್ನೆಗಳಿಗೆ ಉತ್ತರ ಯಾವತ್ತೂ ಸಿಗದೇ ಇರಬಹುದು. ಆದರೆ ಡ್ಯಾಟ್ಲೋ ಪಾಸ್ ಘಟನೆ ಪ್ರಕೃತಿಯ ನಿಗೂಢತೆ ಮತ್ತು ನಮಗೆ ತಿಳಿಯದ ವಿಷಯಗಳ ಬಗ್ಗೆ ಒಂದು ಎಚ್ಚರಿಕೆಯಾಗಿ ನಮ್ಮ ಜೊತೆ ಯಾವಾಗಲೂ ಇರುತ್ತೆ.